I believe ಅಂತಂದ್ರೆ this uniform, this power should always use for the vulnerable section. I strongly believe. चलाना शुरू का किया अब तक चंबल का हूँ. ಕೆಲ ದಿನಗಳ ಹಿಂದಷ್ಟೇ 12th ಫೇಲ್ ಎಂಬ ಸಿನಿಮಾ ಭಾರತದಲ್ಲಿ ಬಹಳ ಸದ್ದು ಮಾಡಿತ್ತು. लाख हिंदी मीडियम विद्यार्थियों में से केवल 25-30 ही बन पाते हैं IAS, IPS. बाकी 1,99,970 back to zero. ದ್ವಿತೀಯ PUC ಫೇಲ್ ಆದ ಹುಡುಗ ಮುಂದೆ UPSC ಪರೀಕ್ಷೆ ಬರೆದು ಪಾಸಾದ ಎಂಬ ನೈಜ ಘಟನೆಯನ್ನು ತೆರೆ ಮೇಲೆ ತರಲಾಗಿತ್ತು. ಈಗ ಅಂತಹದೇ ಒಂದು ಘಟನೆ ಅಂಡ್ ರಿಯಲ್ ಸ್ಟೋರಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆದಿದೆ. ಕಂಗ್ರ್ಯಾಚುಲೇಷನ್, ರ್ಯಾಂಕ್ ಬಂದಿದ್ದೀರಾ, ಅದು UPSCಯಲ್ಲಿ ಕನ್ನಡದಲ್ಲಿ ಬರೆದು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಮೇಡಮ್, ನೀವು ಸಾಗರ ತಟ ಇದ್ದಂಗೆ ಅಂತ ಹೇಳ್ತಿರಲ್ಲ, ಸಾಗರ ಅಲ್ಲ, ಇದು ಸಪ್ತ ಸಾಗರ ತಟ ಇದ್ದಾಗೆ. ತುಂಬ ಕಷ್ಟ. ಕನ್ನಡ ಮೀಡಿಯಮಲ್ಲಿ ನಾವೊಂಥರ ಅನಾಥ ಮಕ್ಕಳು. ನಮ್ಮಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಲ್ಲ. ಈಗ ಬೇರೆ ಆಚಾರ್ಯ ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಆರಂಭ ಆಗಿದೆ, ಅದು ಕನ್ನಡ ಮೀಡಿಯಮವ್ರಿಗೆ ಕೊಡ್ತಾ ಇದೆ. ಒಂದು ಅನಾಥ ಮಕ್ಕಳು ಯಾವ ರೀತಿ ಅಂದರೆ, ಒಂದು ಮೆಟೀರಿಯಲ್ಸ್ ಇಲ್ಲ, ಕೋಚಿಂಗ್ ಇಲ್ಲ, ಗೈಡ್ ಇಲ್ಲ. ನಮ್ಮ ಸ್ಕೂಲುಗಳು ಅಷ್ಟೇ ಇರ್ತವೆ. ನಮ್ಮ ಸ್ಕೂಲಲ್ಲಿ ಕ್ವಾಲಿಟಿ ಶಿಕ್ಷಣ ಇಲ್ಲ. ಎಲ್ಲ ಅನಾಥ ಮತ್ತು ವಂಚಿತ ಸಮುದಾಯಗಳು ಮಾತ್ರ ಈ ಕನ್ನಡ ಮೀಡಿಯಮಲ್ಲಿ ಬರ್ತಾರೆ. ಇದನ್ನು ಮಾಡಬೇಕಂತಂದರೆ ನಮ್ಮ ಆತ್ಮವಿಶ್ವಾಸ ಹಿಮಾಲಯದಷ್ಟು ಎತ್ತರ, ಪೆಸಿಫಿಕ್ ಮಹಾಸಾಗರದಷ್ಟು ಆಳವಾಗಿರಬೇಕು. ಅವಾಗ ಮಾತ್ರ ಮಾಡೋಕ್ಕೆ ಸಾಧ್ಯ, ಮಾಡಬಹುದು. ಕೆಲ ದಿನಗಳ ಹಿಂದೆ UPSC ಪರೀಕ್ಷೆಯ ಫಲಿತಾಂಶ ಬಂದಿತ್ತು. ಕರ್ನಾಟಕ ರಾಜ್ಯದ ಯುವಕನೊಬ್ಬ 644ನೇ ರ್ಯಾಂಕ್ ಪಡೆದಿದ್ದಾನೆ ಎಂಬ ವಿಷಯ ಎಲ್ಲರಿಗೂ ತಿಳಿಯಿತು. ಸದ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಶಾಂತಪ್ಪ ಕುರುಬಾರ್ PUCಯಲ್ಲಿ 2 ಬಾರಿ ಫೇಲ್ ಆಗಿದ್ದರೂ ತಮ್ಮ ಕನಸಿನ ಬೆನ್ನೇರಿ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರೋದು ವಿಶೇಷ ಹಾಗೂ ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆ ಬರೆದಿರುವುದು ಮತ್ತೊಂದು ವಿಶೇಷ ಎನ್ನಿಸುತ್ತದೆ. ಶಾಂತಪ್ಪ ಕುರುಬಾರ್ ಅವರ ಬಾಲ್ಯ ಜೀವನವನ್ನು ನೋಡೋದೇ ಆದರೆ ಇವರು ಮೂಲತಃ ಬಳ್ಳಾರಿ ಜಿಲ್ಲೆಯವರು. ಇವರ ತಂದೆ ಇವರು ಹುಟ್ಟಿದ 1 ವರ್ಷಕ್ಕೆ ಸಾವನ್ನಪ್ಪುತ್ತಾರೆ ಮತ್ತು ಅವರ ತಾಯಿಯ ಮೇಲೆ ಮಗನನ್ನು ಸಾಕುವ ಜವಾಬ್ದಾರಿ ಬೀಳುತ್ತದೆ. ಆದರೆ ಅವರ ತಾಯಿ ಎದೆಗುಂದದೆ ತಮ್ಮ ಮಗನನ್ನು ಕೂಲಿ ಮಾಡಿ ಸಾಕುತ್ತಾರೆ ಮತ್ತು ಇವರು ಕುರಿಗೋಡಿನ ಗೆಣಕೆಹಾಳು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಮುಗಿಸುತ್ತಾರೆ. ಮುಂದೆ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗಕ್ಕೆ ಸೇರಿ ನಂತರ ಸರ್ಕಾರಿ ವೀರಶೈವ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದಿರುತ್ತಾರೆ ಮತ್ತು PUCಯಲ್ಲಿ 2 ಬಾರಿ ಫೇಲ್ ಆದರೂ ಸಹ 39% ಅಂಕಗಳನ್ನು ಪಡೆಯುವ ಮೂಲಕ ತೇರ್ಗಡೆ ಹೊಂದುತ್ತಾರೆ. ಇಂಜಿನಿಯರಿಂಗ್ ಪದವಿ ಪಡೆಯುವ ಆಸೆಯಿದ್ದರೂ ಅಂತಿಮವಾಗಿ BSc ಪದವಿಗೆ ಸೇರುತ್ತಾರೆ. PSI ಹುದ್ದೆಗೆ ಆಯ್ಕೆ. ವಲಸೆ ಕಾರ್ಮಿಕರಿಂದ ಬೆಂಗಳೂರಿಗೆ ಬಂದ ಶಾಂತಪ್ಪ ಕುರುಬಾರ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದರು ಮತ್ತು 2016ರಲ್ಲಿ PSI ಹುದ್ದೆಗೆ ಆಯ್ಕೆಯಾದರು. 8ನೇ ಪ್ರಯತ್ನದಲ್ಲಿ UPSC ಪರೀಕ್ಷೆ ಪಾಸ್. PUCಯಲ್ಲಿ ಫೇಲ್ ಆದ ಹುಡುಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೌಕರಿ ಹಿಡಿದಿದ್ದ. ಆದರೆ ಸಮಾಜಮುಖಿ ಕೆಲಸ ಮಾಡುವ ಅಭಿಲಾಷೆ ಹೊಂದಿದ್ದ ಶಾಂತಪ್ಪ ಕುರುಬಾರ್ ತಮ್ಮ ಬಿಡುವಿಲ್ಲದ ಪೊಲೀಸ್ ಇಲಾಖೆಯಲ್ಲಿದ್ದುಕೊಂಡೇ UPSC ಪರೀಕ್ಷೆಯನ್ನು 2023ರಲ್ಲಿ ತಮ್ಮ ಸತತ ಪರಿಶ್ರಮದಿಂದ ತಮ್ಮ ಕನಸನ್ನು ನನಸು ಮಾಡಿದ್ದಾರೆ. ತಮ್ಮ 8ನೇ ಪ್ರಯತ್ನದಲ್ಲಿ ಈ ಸಾಧನೆ ಮಾಡಿರುವ ಶಾಂತಪ್ಪ ಕುರುಬಾರ್ ಅವರು 644ನೇ ರ್ಯಾಂಕ್ ಪಡೆದಿದ್ದಾರೆ ಎಂಬುದು ನಮ್ಮೆಲ್ಲರ ಹೆಮ್ಮೆ. ಮೊದಲನೇ 3 ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಫೇಲ್ ಆದ ಶಾಂತಪ್ಪ ಕುರುಬಾರ್ ಅವರು 3 ಬಾರಿ ಮುಖ್ಯ ಪರೀಕ್ಷೆ ಆಯ್ಕೆಯಾಗಿದ್ದು 3 ಬಾರಿ ಸಂದರ್ಶನ ಹಂತಕ್ಕೆ ಆಯ್ಕೆಯಾಗಿದ್ದರು. Please be seated. Shantapa. Yes, sir. How do we pronounce it? Shantappa only. Shantapa only. Yes. So I was correct in pronunciation. What does it mean? Sir, Shantappa means a man who possesses peace. Okay. Yes. A man who possesses peace. Yes. Shanta means peace. Shantapa. Very good. ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆ ಬರೆದು ಯಶಸ್ವಿ. UPSC ಅಂತಹ ಕಠಿಣ ಪರೀಕ್ಷೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಸಾಕಷ್ಟು ಪುಸ್ತಕಗಳು, ಮಾರ್ಗದರ್ಶಕರು, ಕೋಚಿಂಗ್ ಸೆಂಟರ್ಗಳು ಸಿಗುವುದು ಸಾಮಾನ್ಯ. ಆದರೆ UPSC ಅಂತಹ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದು ಪಾಸ್ ಮಾಡುವುದಿದೆಯಲ್ಲ, ಅದು ತುಂಬ ಕಠಿಣ. ಮತ್ತು ಇವರ ಸಮಾಜದ ಕಾರ್ಯಗಳು, ದೇಶದ ಬಡಾವಣೆಗೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸುವೆ ಎಂದು ಶಾಂತಪ್ಪ ಕುರುಬಾರ್ ಅವರು ಹೇಳ್ತಾರೆ. ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಪೊಲೀಸ್. ಬೆಂಗಳೂರಿನಂತಹ ಮಹಾನಗರ ಉದ್ಯೋಗಾರಸಿ ಬಂದ ಎಷ್ಟೋ ಜನರಿಗೆ ಆಶ್ರಯ ನೀಡಿದೆ. ಕೊರೋನಾದಂತಹ ಸಂಕಷ್ಟದಲ್ಲಿ ಶಿಕ್ಷಣದಿಂದ ವಂಚಿತರಾದ ವಲಸೆ ಕಾರ್ಮಿಕರ ಮಕ್ಕಳಿಗೆ ಸ್ವತಃ ಶಾಂತಪ್ಪರವರು ಉಚಿತವಾಗಿ ಪಾಠ ಹೇಳುತ್ತಿದ್ದರು. ಆರಂಭದಲ್ಲಿ ಕೇವಲ 3 ಹುಡುಗರಿಗೆ ಪಾಠ ಹೇಳುತ್ತಿದ್ದ ಶಾಂತಪ್ಪ ಕುರುಬಾರ್ ಕ್ರಮೇಣ ಮಕ್ಕಳೊಂದಿಗೆ ಬೆರೆತು ಅವರ ಸ್ನೇಹಿತರಂತೆ ಕಂಡರು.
ಅಲ್ಲಿಗೆ ಬರುವ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ APJ ಅಬ್ದುಲ್ ಕಲಾಂ, PT ಉಷಾ, ಡಾಕ್ಟರ್ BR ಅಂಬೇಡ್ಕರ್ ಎಂಬ ಮಹನೀಯರ ಹೆಸರನ್ನು ಕೂಡ ಹೇಳುತ್ತಿದ್ದರು ಮತ್ತು ಅವರಂತೆ ಆಗಬೇಕು ಎಂದು ಅವರನ್ನು ಪ್ರೇರೇಪಿಸುತ್ತಿದ್ದರು. ಸ್ಪರ್ಧಾರ್ಥಿಗಳಿಗೆ ಕಿವಿಮಾತು ಹೇಳಿದ ಶಾಂತಪ್ಪ ಕುರುಬರ್, UPSCಯಂತಹ ಪರೀಕ್ಷೆಯಲ್ಲಿ ಪಾಸಾಗುವುದು ಸುಲಭವೇನಲ್ಲ. ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಮುಖ್ಯ. ಸೋಲನ್ನು ಸ್ವೀಕರಿಸುವ ಮನಸ್ಥಿತಿ ಮುಖ್ಯ. ಪ್ರಾಮಾಣಿಕವಾಗಿ ಈ ಪರೀಕ್ಷೆಗೆ ತಯಾರಿ ನಡೆಸುವವರು ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೂ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತಾರೆ ಎಂಬುದು ಅವರ ಅನಿಸಿಕೆ. PUC ಪರೀಕ್ಷೆಯಲ್ಲಿ ಫೇಲಾಗುವ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕೊನೆಗಾಣಿಸಿಕೊಳ್ಳುವ ದುರ್ಬಲ ಮನಸ್ಸುಗಳನ್ನು ನಾವು ಕಾಣುತ್ತೇವೆ. ಆದರೆ PUCಯಲ್ಲಿ 2 ಬಾರಿ ಫೇಲಾಗಿ ನಂತರ ಪದವಿಯನ್ನು ಪಡೆದು PSI ಪರೀಕ್ಷೆಯಲ್ಲಿ ಫೇಲಾಗಿ, KS ಪರೀಕ್ಷೆಯಲ್ಲಿ ಫೇಲಾಗಿ ಸತತ 7 ಪ್ರಯತ್ನಗಳಲ್ಲಿ UPSC ಪರೀಕ್ಷೆಯಲ್ಲಿ ಫೇಲಾದರೂ ಸಹ ಛಲ ಬಿಡದೆ ಅದೇ ಉತ್ಸಾಹದಿಂದ ಪ್ರಾಮಾಣಿಕ ಪ್ರಯತ್ನದಿಂದ ಇಂದು UPSC ಪರೀಕ್ಷೆಯಲ್ಲಿ 644ನೇ ರ್ಯಾಂಕ್ ಪಡೆದಿರುವ ಶಾಂತಪ್ಪ ಕುರುಬರ್ ಅವರ ಮನಸ್ಥಿತಿ ಎಂತಹ ಗಟ್ಟಿ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನು ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವವರನ್ನು ಸೋಲಿಗೆ ಕಾರಣ ಕೇಳಿದರೆ ಸಮಯವಿಲ್ಲ ಎಂಬ ಉತ್ತರ ಸಹಜ. ದಿನದ 24 ಗಂಟೆಯೂ ಕೆಲಸ ನಿರ್ವಹಿಸಲು ಸ್ವೀಕರಿಸಬೇಕಾದಂತಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಾ ಆ ಒತ್ತಡವನ್ನು ಎದುರಿಸುತ್ತಾ ಸತತ ಪ್ರಯತ್ನಗಳಿಂದ ಸೋಲನ್ನೇ ಸಾಧಿಸಿದ ಶಾಂತಪ್ಪ ಇಂತಹ ಉತ್ತರಗಳಿಗೆ ನಿರ್ದೇಶನವಾಗಿ ನಿಂತಿದ್ದಾರೆ. ರಾಂಗ್. ಪೊಲೀಸ್ ಯೂನಿಫಾರ್ಮ್, ದಿಸ್ ಪವರ್ ಶುಡ್, ವಾಟ್ ಐ ಬಿಲೀವ್ ಅಂತಂದರೆ ದಿಸ್ ಯೂನಿಫಾರ್ಮ್, ದಿಸ್ ಪವರ್ ಶುಡ್ ಆಲ್ವೇಸ್ ಯೂಸ್ ಫಾರ್ ದಿ ವಲ್ನರಬಲ್ ಸೆಕ್ಷನ್. ಐ ಸ್ಟ್ರಾಂಗ್ಲಿ ಬಿಲೀವ್. ಭಾಳಷ್ಟು ಜನ ಅನ್ಕೊಂತಾರೆ ಪೊಲೀಸ್ ಅಂದರೆ ದಟ್ ಈಸ್ ದಿ ಶೋಕೇಸಿಂಗ್ ಆಫ್ ದಿ ಪವರ್. ನೋ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಪೊಲೀಸ್ ಅಂದರೆ ಪವರ್ ಅಲ್ಲ. ಪೊಲೀಸ್ ಅಂತಂದರೆ ನಾವು ದುರ್ಬಲ ವರ್ಗಗಳನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಒಂದು ಮಾತಿದೆ, ಏನಂತಂದರೆ ಸರ್, ಶ್ರೀಮಂತರು ಕಾನೂನಿನ ಕೊರಳನ್ನು ಚಿಕ್ತಾರೆ. ಶ್ರೀಮಂತರು ಕಾನೂನಿನ ಕೊರಳನ್ನು ಚಿಕ್ಕಿದ್ರೆ ಕಾನೂನು ಬಡವರ ಕೊರಳನ್ನು ಚಿಕ್ಕುತ್ತೆ. ಸೊ ಅದಕ್ಕೆ ನಮ್ಮ ಆಡಳಿತ ಇರ್ತಕ್ಕಂಥದ್ದು, ನಮ್ಮ ವ್ಯವಸ್ಥೆ ಇರ್ತಕ್ಕಂಥದ್ದು ಕೇವಲ ಬಡವ್ರ ಪರವಾಗಿ ಜಾಸ್ತಿ ಇರಬೇಕು. ಏನಕ್ಕಂದರೆ ಅವರ ಅಮಾಯಕರು. ಸೊ ನನಗೆ ನನ್ನ ಮೈ ಮೇಲೆ ಯೂನಿಫಾರ್ಮ್ ಬಿದ್ದಿರ್ತಕ್ಕಂಥದ್ದು ಅದು ನನ್ನ ಒಂದು ಸೌಭಾಗ್ಯ ಅಂತ ಭಾವಿಸಿದ್ದೇನೆ ಹೊರತು ದಟ್ ಈಸ್ ನಾಟ್ ಇಂಡಿಕೇಶನ್ ಆಫ್ ಎ ಪವರ್. ನೊಂದವರ ಮುಖದಲ್ಲಿ ನಗು ತರಬೇಕು ಎಂಬ ಮಹದಾಸೆ ಹೊತ್ತಿರುವ ಶಾಂತಪ್ಪ ಕುರುಬರ್ ಮನಸ್ಸು ಅಕ್ಕ ಮಹಾದೇವಿಯವರ ನೊಂದವರ ನೋವು ನೊಂದವರೆತ್ತ ಬಲ್ಲವರು ಎಂಬ ತತ್ವಕ್ಕೆ ತೀರಾ ಹತ್ತಿರವಾಗಿದೆ. ನೋವುಂಡ ಮನಸ್ಸು ನೋವುಳ್ಳವರತ್ತ ಸಾಗುತ್ತದೆ ಎಂಬುದು ಸತ್ಯದ ಮಾತು. ಸೊ ವೀಕ್ಷಕರೇ, ಇದಾಯಿತು ಶಾಂತಪ್ಪ ಕುರುಬರ್ ಅವರ ಒಂದು ಚಿಕ್ಕ ಲೈಫ್ ಸ್ಟೋರಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿರೋರಿಗೆ ಶೇರ್ ಮಾಡಿ.